ಟೈಮ್ ಐತೆ ಹೇಳ್ಬಿಡಿ. ಆ ಸೀಕ್ರೆಟ್ ಫಾರ್ಮುಲಾ ನ್ಯೂಕ್ಲಿಯರ್ ವೆಪನ್ಗೆ ಎಲ್ ಬಚ್ಚಿಟ್ಟಿದ್ದೀರಾ ಅಂತ. ಖೋಂಖಾರ್ ಸಿಂಗ್ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ಅತಿ ಕೋಪಿಷ್ಟ, ನೀವ್ಯಾರು ಉಳಿಯೋದಿಲ್ಲ. ನಮ್ಗೇನು ಗೊತ್ತಿಲ್ಲ, ನಮ್ಮನ್ ಬಿಟ್ಬಿಡಿ. ಖೋಂಖಾರ್ ಸಿಂಗ್ ನಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭದ ವಿಷಯ ಅಲ್ಲ. ಇವ್ರಿಗೆ ಏನು ಗೊತ್ತಿಲ್ಲ ಅನ್ಸತ್ತೆ. ಇವ್ರ ಕ್ಯಾಪ್ಟನ್ ವಿಜಯ್ನ ಹಿಡ್ಕೊಂಡ್ ಬನ್ನಿ. ಅವನ್ಗೆ ಎಲ್ಲ ಗೊತ್ತಿರೋ ಅಂತದ್ದು. ಅವನ್ ಎಲ್ಲಿದ್ದಾನೋ ಆ ಸೀಕ್ರೆಟ್ ನ್ಯೂಕ್ಲಿಯರ್ ಫಾರ್ಮುಲಾ ಅವನ್ಗೆ ಗೊತ್ತಿರೋದು. ಎಲ್ಲಿಟ್ಟಿದ್ದಾರೆ ಅಂತ. ಖೋಂಖಾರ್ ಸಿಂಗ್, ಕ್ಯಾಪ್ಟನ್ ವಿಜಯ್ ತಪ್ಪಿಸ್ಕೊಂಡ್ಬಿಟ್ಟ. ಈಗ ಅವನು ವೇದಾಸ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇರ್ತಾನೆ. ಟೈಟ್ ಸೆಕ್ಯೂರಿಟಿ ಇದ್ರೆ ಅದನ್ನ ಮುರಿಯೋದ್ರಲ್ಲಿ ಇನ್ನೂ ಮಜಾ ಬರುತ್ತೆ. ಹೋಗಿ ಅವನನ್ನ ಹಿಡ್ಕೊಂಡು ಬನ್ನಿ. ಖೋಂಖಾರ್ ಸಿಂಗ್ ನ ವಜ್ರ ಮುಷ್ಟಿಯಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತಾತವ್ರೆ, ಇವರು ಕ್ಯಾಪ್ಟನ್ ವಿಜಯ್. ವಿಜಯ್ ಅವರೇ, ಇದು ನಮ್ಮ ತಾತವ್ರು. ಮತ್ತೆ ಇವನು ಅವರ ಮೊಮ್ಮಗ ಶಿವ ಅಂತ. ಮತ್ತೆ ಇವರೆಲ್ಲ ಶಿವನ ಫ್ರೆಂಡ್ಸು. ಕ್ಯಾಪ್ಟನ್ ವಿಜಯ್ ಅವರೇ, ನಿಮ್ಗೀಗ ಹೇಗೆ ಅನಿಸ್ತಾ ಇದೆ? ಲಡ್ಡು ಸಿಂಗ್ ಅವರೇ, ನಾನು ಮತ್ತೆ ನನ್ನ ಟೀಮ್ನವರು ಒಂದು ಮಿಷನ್ ನಲ್ಲಿದ್ವಿ. ಆದ್ರೆ ಶತ್ರುಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು. ನಾನಂತೂ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ಆದ್ರೆ ನನ್ನ ಟೀಮ್ ಮಾತ್ರ ಅವರ ಬಂಧನದಲ್ಲೇ ಇದೆ. ನೀವು ಹೆಚ್ಚು ಮಾತನಾಡಬೇಡಿ. ಡಾಕ್ಟರ್ ಹೇಳಿದ್ದಾರೆ ನೀವು ಜಾಸ್ತಿ ಮಾತಾಡಬಾರ್ದು ಅಂತ. ನೀವೆಲ್ಲ ಹೊರಗಡೆ ಹೋಗಿ, ಪೇಷಂಟು ರೆಸ್ಟ್ ತಗೊಳ್ಳಿ. ಸರಿ, ನಾವು ಮತ್ತೆ ಬರ್ತೀವಿ. ನೀವು ಚಿಂತೆ ಮಾಡಬೇಡಿ. ಈ ಕೆಲಸ ಮಾಡಿಲ್ಲ ಅಂದ್ರೆ ಬಾಸ್ ನಮ್ಮನ್ನು ಸಾಯಿಸ್ಬಿಡ್ತಾರೆ. ಏನೋ ವಿಚಿತ್ರವಾಗಿ ಅನ್ನಿಸ್ತಾ ಇದೆ. ಇವನನ್ನ ಬೇಗನೆ ಎತ್ಕೊಂಡು ನಡೀರಿ. ಖೋಂಖಾರ್ ಸಿಂಗ್ ಕಾಯ್ತಾ ಇರ್ತಾರೆ. ಅವ್ರನ್ನ ಬಿಟ್ಬಿಡಿ ಅಂಕಲ್. ಏ ಮಗು, ಇಲ್ಲಿಂದ ಸುಮ್ನೆ ಹೊರಟೋಗ್ಬಿಡು, ಇಲ್ಲಾಂದ್ರೆ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯೋ. ಇಲ್ಲಿ ಒಳಗಡೆ ಏನಾಗ್ತಾ ಇದೆ? ಅಲ್ಲೇನೋ ತೊಂದರೆ ಆಗಿದೆ, ಬೇಗ ನಡೀರಿ. ಶಿವ, ನಾನ್ ಬರ್ತಾ ಇದ್ದೀನಿ. ನೀವಿಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಶಿವ, ಅಯ್ಯೋ ಯಾರಾದ್ರೂ ಕಾಪಾಡಿ, ನಿಲ್ಸಿದನ. ಕಾಪಾಡಿ 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 ಕಾಪಾಡಿ. ಯಾವೋಯ್ತು ನನ್ ಕೈಯೇ. ಅಯ್ಯೋ ಶಿವ, ಶಿವ, ಈಗ ತಾನೇ ಕ್ಯಾಪ್ಟನ್ ವಿಜಯ್ನ ಯಾರೋ ಈ ಕಿಟಕಿಯಿಂದ ಕರ್ಕೊಂಡು ಹೋದ್ರು. ನಾವು ಕ್ಯಾಪ್ಟನ್ ವಿಜಯ್ನ ಹೇಗಾದ್ರೂ ಮಾಡಿ ಕಾಪಾಡಲೇಬೇಕು. ಹಾಗಾದ್ರೆ ಸರ್ ಅವ್ರನ್ನ ಹೇಗ್ ಕಾಪಾಡಬಹುದು? ನಿಮ್ಮ ಹತ್ರ ಏನಾದ್ರೂ ಐಡಿಯಾ ಇದೆಯಾ ಅವ್ರು ಎಲ್ಲಿರ್ತಾರಂತ? ನನಗಂತೂ ಗೊತ್ತಿಲ್ಲ, ಆದ್ರೆ ಒಂದು ಜಾಗ ಇದೆ ಅವರು ಅಲ್ಲಿ ಇರಬಹುದು ಅಂತ. ಆದ್ರೆ ನಮ್ಗೆ ಪಕ್ಕ ಆಗೋವರೆಗೂ ನಾವು ಆ ರೀತಿ ರೈಡ್ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಅಲ್ಲಿ ತುಂಬಾನೇ ಲೋಕಲ್ ಜನಗಳು ಇರ್ತಾರೆ. ಅಲ್ಲಿ ಹೇಗಾದ್ರೂ ಮಾಡಿ ಒಬ್ಬ ಪತ್ತೆದಾರಿನ ನಾವು ಕಳಿಸ್ಬೇಕಾಗತ್ತೆ. ಯಾಕಂದ್ರೆ ಯಾರಿಗೂ ಅಲ್ಲಿ ಅನುಮಾನ ಬರಬಾರ್ದು. ಸರ್ ಹಾಗಾದ್ರೆ ನಾನು ಅಲ್ಲಿಗೆ ಹೋಗ್ತೀನಿ. ನೀನಂತೂ ನನ್ ಬಾಯಿ ಮುಚ್ಚಿಸ್ಬಿಟ್ಟೆ ಶಿವ. ಆದ್ರೆ ಸರ್,
ಶಿವನ್ನ ನೀವು ಚಿಕ್ಕ ಹುಡ್ಗ ಅನ್ಕೋಬೇಡಿ. ಅವನ್ ಚಿಕ್ಕ ಹುಡ್ಗ ಆಗಿರಬಹುದು, ಆದ್ರೆ ಅವನು ಯಾವುದೇ ಕಮಾಂಡೋಗಿಂತ ಕಮ್ಮಿ ಇಲ್ಲ. ಅವನಲ್ಲಿ ಹೋಗಿ ಫೋಟೋ ತಗೊಂಡು ಬರ್ತಾನೆ. ಆಮೇಲೆ ನಾವಲ್ಲಿ ರೈಡ್ ಮಾಡಿ ನಮ್ಮವ್ರನ್ನೆಲ್ಲರನ್ನೂ ಉಳಿಸಬಹುದು. ಹಾ, ಐಡಿಯಾ ಏನೋ ಚೆನ್ನಾಗಿದೆ. ಆದ್ರೆ ಅವನ ಜೊತೆಲಿ ಬ್ಯಾಕಪ್ ಸಪೋರ್ಟ್ನು ಕೂಡ ಕಳಿಸ್ಬೇಕಾಗತ್ತೆ. ಅವನಿಗೆ ಯಾವಾಗ್ಲಾದ್ರೂ ಸಪೋರ್ಟ್ನ ಅವಶ್ಯಕತೆ ಬಂದ್ರೆ ನಾನು ಲಡ್ಡು ಸಿಂಗ್ ಅವರು ವೇಷ ಬದಲಿಸ್ಕೊಂಡು ಶಿವನ್ ಜೊತೆ ಹೋಗ್ತೀವಿ. ನಾವೇ ಅವನಿಗೆ ಸಹಾಯ ಮಾಡ್ತೀವಿ. ನಾವು ಕೂಡ ಶಿವ ಜೊತೆ ವೇಷ ಬದಲಾಯಿಸ್ಕೊಂಡು ಹೋಗ್ತೀವಿ. ನಾವ್ಯಾಕೆ? ನಮ್ಗೇನಾದ್ರೂ ಆದ್ರೆ ನಂಗ್ ಬೇಗ ಓಡಕ್ಕೂ ಆಗಲ್ಲ. ಕಮೋನ್ ಯುಡಿ, ಹೆದರ್ಕೋಬೇಡ, ನಾನಿದ್ದೀನಲ್ಲ. ಸರ್, ನಾವು ಹೋಗಿ ಸರಿಯಾದ ಇನ್ಫಾರ್ಮೇಶನ್ ತಗೊಂಡ್ಬರ್ತೀವಿ. ನೀವೇನ್ ಚಿಂತಿಸ್ಬೇಡಿ. ಓಕೆ ಶಿವ, ಇಫ್ ಯು ಆರ್ ಕಾನ್ಫಿಡೆಂಟ್, ನಾನ್ ನಿಮ್ಮನ್ನ ಕಳಿಸ್ತೀನಿ ಅಲ್ಲಿಗೆ. ನಮ್ಮ ಹತ್ರ ಈಗ ಬೇರೆ ಯಾವುದೇ ಆಪ್ಷನ್ ಕೂಡ ಇಲ್ಲ, ಮತ್ತೆ ಟೈಮ್ ಕೂಡ ಇಲ್ಲ ನಮಗೆ. ಆಲ್ ದಿ ಬೆಸ್ಟ್ ಎವ್ರಿಬಡಿ, ಟೇಕ್ ಕೇರ್. ಶಿವ, ಈ ಸೈಕಲ್ ಇಲ್ಲಿ ಯಾಕೆ ತಂದಿದ್ಯಾ? ಯಾರಿಗ್ ಗೊತ್ತು, ಯಾವಾಗ ಬೇಕಾದ್ರೂ ಕೆಲ್ಸಕ್ಕೆ ಬರ್ಬೋದು. ಅವರಿಬ್ರು ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಯಾರೋ ಒಬ್ಬ ಮಿಲಿಟರಿ ಬೂಟ್ ಅನ್ನ ಹಾಕೊಂಡಿದ್ದಾನೆ. ಆರ್ಮಿಯವರು ಅಥವಾ ಪೊಲೀಸ್ನವರು ಹಾಕೊಳ್ಳೋತರ. ಅವರು ವೇಷ ಬದಲ್ಸ್ಕೊಂಡಿರಬಹುದು, ಆದ್ರೆ ಬೂಟ್ ಚೇಂಜ್ ಮಾಡಿಲ್ವಲ್ಲ. ಈಗಲೇ ಹೋಗಿ ತಿಳ್ಕೋಬೇಕು. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ ಲಡ್ಡು ಸಿಂಗ್? ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಪರೇಡ್ ಸ್ಟಾಪ್ ಅಂಡ್ ಸಲ್ಯೂಟ್. ನಿನ್ನ ಹೆಸರು ಮತ್ತೆ ರ್ಯಾಂಕ್ ಅನ್ನ ಹೇಳು. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸರ್. ನೀವು ಯಾರು ಸರ್? ನಾವ್ ಯಾರು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದ್ರೆ ನೀನ್ ಯಾರು ಅಂತ ತಿಳ್ಕೊಳ್ಳೋದು ತುಂಬಾನೇ ಸುಲಭವಾಗಿತ್ತು. ನೀನ್ ಇಲ್ಲಿ ಪತ್ತೆದಾರಿ ಮಾಡೋದಕ್ಕೆ ಬಂದಿದ್ಯಾ? ನಾಡಿ ನಮ್ಮ ಜೊತೆಗೆ. ಲಡ್ಡು ಸಿಂಗ್, ನೀವು ಕೂಡ ಇವತ್ ನೀವು ಪೆರೇಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲ ಪೆರೇಡು ಇವತ್ತೇ ಮಾಡ್ಬೇಕಾ? ನಡೀರಿ. ರೇವಾ, ತಾತ ಮತ್ತೆ ಲಡ್ಡು ಸಿಂಗ್ ಸರ್ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅವ್ರಿಬ್ಬರನ್ನು ಯಾರಾದ್ರೂ ಹಿಡ್ಕೊಂಡ್ ಬಿಟ್ರ ಹೇಗೆ? ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ಮ ತಾತ ಮತ್ತೆ ಲಡ್ಡು ಸಿಂಗ್ ಇನ್ಸ್ಪೆಕ್ಟರ್ ಕೂಡ ನಮ್ಮ ಹತ್ರನೇ ಇದಾರೆ. ನೀವು ಬಾಯಿ ಮುಚ್ಕೊಂಡು ಈಗ ನಮ್ ಜೊತೆ ಬನ್ನಿ. ಇಲ್ಲ ಅಂದ್ರೆ ನಾವ್ ಎಲ್ಲೇ ಹೋದ್ರು ಕೂಡ ಇಷ್ಟಪಟ್ಟೇನೆ ಹೋಗೋದು, ಇಷ್ಟ ಇಲ್ದೆ ಅಲ್ಲ. ಫೋನ್ ಕೂಡ ಹೋಗ್ತಾ ಇಲ್ಲ. ಬನ್ನಿ ಅವ್ರಿರೋ ಜಾಗಕ್ಕೆ ಹೋಗೋಣ. ಆರ್ಮಿ ಅವರೆಲ್ಲ ಎಲ್ಲಿ ಕ್ಯಾಪ್ಚರ್ ಆಗಿರ್ತಾರೋ ಅಲ್ಲೇ ಕೂಡ ತಾತನೂ ಇರ್ತಾರೆ. ಡಾಕ್ಟರ್, ಇವನನ್ನ ಆದಷ್ಟು ಬೇಗ ಪ್ರಜ್ಞೆ ಬರೋ ಹಾಗೆ ಮಾಡಿ. ನನಗೆ ಆದಷ್ಟು ಬೇಗ ಫಾರ್ಮುಲಾ ಬೇಕು. ಗೋಕಾರ್ ಸಿಂಗ್, ಇವನ್ಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಈತ ಪ್ರಜ್ಞೆ ತಪ್ಪೊಟ್ಟಿದ್ದಾನೆ. ಈತನಿಗೆ ಪ್ರಜ್ಞೆ ಬರೋದಕ್ಕೆ ಟೈಮ್ ಹಿಡಿಯುತ್ತೆ, ಆದ್ರೆ ಖಂಡಿತವಾಗಿ ಬರುತ್ತೆ. ಬಾಸ್, ಇವರು ನಮ್ಮ ಏರಿಯಾದಲ್ಲಿ ಓಡಾಡ್ಬೇಕಾದ್ರೆ ಸಿಕ್ಕಾಕೊಂಡ್ರು. ಇವನು ಪೊಲೀಸ್. ಅವನು ಗೋಕಾರ್ ಸಿಂಗ್ ನ ವಜ್ರ ಮುಷ್ಟಿಯಿಂದ ಯಾರು ತಪ್ಪಿಸ್ಕೊಡೋದಕ್ಕಾಗೋದಿಲ್ಲ. ಖಂಡಿತವಾಗಿಯೂ ನೀವು ಇವರನ್ನ ಬಿಡಿಸ್ಕೊಡೋದಕ್ಕೆ ಬಂದಿದ್ದೀರಾ. ಹಾಗಿದ ಮೇಲೆ ನಿನಗೆ ಅದ್ರ ಬಗ್ಗೆನೂ ಗೊತ್ತೇ ಇರುತ್ತೆ. ಇನ್ಸ್ಪೆಕ್ಟರ್, ನೀನ್ ಹೇಳು, ಆ ಸೀಕ್ರೆಟ್ ವೆಪನ್ ಎಲ್ಲಿದೆ ಅಂತ. ಲಡ್ಡು ಸಿಂಗ್, ನೀವ್ ಅನ್ಕೊಂಡಷ್ಟು ಸಾಮಾನ್ಯದವನಲ್ಲ. ನೀವೇನೇ ಬುದ್ಧಿ ಉಪಯೋಗಿಸಿದ್ರು ನಾನ್ ನಿಮ್ಗೆ ಏನು ಹೇಳೋದಿಲ್ಲ, ಏನು ಕೂಡ ಹೇಳೋದಿಲ್ಲ.